ಆತ್ಮೀಯ ಸ್ನೇಹಿತರೆ, ಶಿವ್ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ ನಾವು ಇಂದು ನಡೆದಂತಹ ಕೆಇಎ ಇಲಾಖೆ ನಡೆಸಿರುವಂತಹ 708ಕ್ಕೂ ಅಧಿಕ ಎಫ್ಡಿಎ ಹುದ್ದೆಗಳ ನಾನೆಚ್ಕೆಯ ಜಿಕೆ ಪೇಪರ್ನಲ್ಲಿ ಇಂದು ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಯ ಕರೆಂಟ್ ಅಫೇರ್ಸ್ನ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಸುಮಾರು 14ರಿಂದ 15 ಪ್ರಶ್ನೆಗಳನ್ನ ಈ ಒಂದು ಪತ್ರಿಕೆಯಲ್ಲಿ ಕರೆಂಟ್ ಅಫೇರ್ಸ್ನ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗಿದೆ. ಇಲ್ಲಿ ಕೇವಲ ಉತ್ತರಗಳನ್ನ ನೋಡುವುದಲ್ಲ, ಯಾವ ರೀತಿ ಕರೆಂಟ್ ಅಫೇರ್ಸ್ನ ಕ್ವಶನ್ಗಳನ್ನ ನಾವು ಟ್ಯಾಕಲ್ ಮಾಡಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು ಎನ್ನುವಂತಹ ಒಂದು ಉಪಕ್ರಮದ ಉದ್ದೇಶವನ್ನು ಇಟ್ಕೊಂಡು ನಾನು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬನ್ನಿ ಇವತ್ತು ನಡೆದಂತಹ ಜಿಕೆ ಪೇಪರ್ನಲ್ಲಿ ಯಾವ ರೀತಿ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಬಂದಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಕ್ವಶನ್ಸ್ ಕೇವಲ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಅನ್ನ ಈ ವಿಡಿಯೋದಲ್ಲಿ ಡಿಕೋಡ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಕ್ವಶನ್ಸ್ ಹೀಗಿದೆ. ಈ ಕೆಳಗಿನವುಗಳಲ್ಲಿ ಸರಿಯಾದಂತಹ ಒಂದು ಜೋಡಣೆಯನ್ನ ಗುರುತಿಸಿ ಅಂತೇಳಿ ಪ್ರಶ್ನೆಯನ್ನ ಕೇಳಲಾಗಿದೆ. ಪಟ್ಟಿ 1 ಆಯೋಗಗಳು, ಪಟ್ಟಿ 2 ಡಿಸೆಂಬರ್ 2025ರಂತೆ ಅಧ್ಯಕ್ಷರುಗಳು ಯಾರು ಅಂತ ಹೇಳಿ ಕೇಳಲಾಗಿದೆ. ಇಲ್ಲಿ ಆಯೋಗಗಳಲ್ಲಿ ನೀತಿ ಆಯೋಗ ನರೇಂದ್ರ ಮೋದಿ, ಇದು ಸರಿ ಇದೆ ನೋಡಿ ಸ್ನೇಹಿತರೆ. ಭಾರತ ಚುನಾವಣಾ ಆಯೋಗ ಜ್ಞಾನೇಶ್ ಕುಮಾರ್, ಇದು ಸರಿ ಇದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಡಾಕ್ಟರ್ ವಿ ಅನಂತ ನಾಗೇಶ್ವರನ್ ಅಂತ ಇದೆ. ಸ್ನೇಹಿತರೆ, ತಪ್ಪಾಗುತ್ತೆ. ಬಿಕಾಸ್ ಯಾರಿದ್ದಾರೆ ಅಂತ ಅಂದ್ರೆ ವಿ ರಾಮ ಸುಬ್ರಮಣಿಯನ್ ಅವರು ಇದ್ದಾರೆ. ರಾಮ ಸುಬ್ರಮಣಿಯನ್ ಅಂತಕ್ಕಂಥವ್ರು ಈ ಹುದ್ದೆಯಲ್ಲಿದ್ದಾರೆ. ಹಾಗಾಗಿ ಈ ಒಂದು ಹೇಳಿಕೆ ತಪ್ಪಾಗುತ್ತೆ ಸ್ನೇಹಿತರೆ. ಹಾಗೇನೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಅಂತ ಇದೆ. ಇಲ್ಲಿ ನ್ಯಾಯಮೂರ್ತಿ ಡಾಕ್ಟರ್ SR ನಾಯಕ್ ಅಂತ ಹೇಳಿದ್ದಾರೆ. ಇದು ತಪ್ಪಾಗುತ್ತೆ ಸ್ನೇಹಿತರೆ. ಇತ್ತೀಚೆಗೆ ಶ್ಯಾಮ್ ಭಟ್ರವರು ಲಾಸ್ಟ್ ಇಯರ್ ಶ್ಯಾಮ್ ಭಟ್ರವರು ಏನಾಗಿದ್ದಾರೆ, ಈ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ನೇಮಕವನ್ನು ಹೊಂದ್ತಾರೆ. ಹಾಗಾಗಿ ಈ ಒಂದು ಪ್ರಶ್ನೆಯಲ್ಲಿ ಆಪ್ಷನ್ಸ್ ಎ ಅಂಡ್ ಬಿ ಮಾತ್ರ ಸರಿಯಾದಂತಹ ಉತ್ತರ ಆಗುತ್ತೆ. ಎಲ್ಲಿದೆ ನೋಡಿ, ಎಸ್ ಇಲ್ಲಿದೆ. ಹಾಗಾಗಿ ನಿಮ್ಮ ಉತ್ತರ ಯಾವ್ದಾಗಬೇಕು? ಆಪ್ಷನ್ಸ್ 2 ಎ ಅಂಡ್ ಬಿ ಓನ್ಲಿ ಆಗಬೇಕು ಸ್ನೇಹಿತರೆ. ಹಾಗಾಗಿ ನಾವು ಈ ರೀತಿ ಕ್ವಶನ್ಸ್ ಗಳನ್ನ ನೋಡ್ಕೊಂಡ್ಬಿಟ್ಟು ನೀಟಾಗಿ ಆಪ್ಷನ್ಸ್ ಗಳನ್ನ ರಿಮೂವ್ ಮಾಡುವುದರ ಮೂಲಕ ನಾವ್ ಏನ್ ಮಾಡ್ಬೇಕಾಗುತ್ತೆ, ಉತ್ತರವನ್ನು ಕಂಡುಕೊಳ್ಬೇಕಾಗುತ್ತೆ. ನೀತಿ ಆಯೋಗ 2015ರಲ್ಲಿ ಸ್ಥಾಪನೆ ಆಯ್ತು ಅಂತ ನಮ್ಗೆ ಗೊತ್ತಿದೆ. ಇದರ ಅಧ್ಯಕ್ಷರು ಯಾವಾಗಲೂ ಪ್ರಧಾನಮಂತ್ರಿ ಆಗಿರ್ತಾರೆ. ಈಗ ನರೇಂದ್ರ ಮೋದಿ ಇದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಿದೆ. ಹಾಗೇನೆ ಭಾರತದ ಚುನಾವಣಾ ಆಯೋಗವು ಸಂವಿಧಾನದ 324ನೇ ವಿಧಿಯಲ್ಲಿ ಸ್ಥಾಪನೆ ಆಗುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಜ್ಞಾನೇಶ್ ಕುಮಾರ್ ಅವರು ಅಧಿಕಾರದಲ್ಲಿದ್ದಾರೆ. ಇವರು 2025ರಲ್ಲಿ ನೇಮಕ ಆಗಿದ್ದಾರೆ. ಇವರ ಒಂದು ಅಧಿಕಾರಾವಧಿ ಎಲ್ಲಿವರೆಗೆ ಇರುತ್ತದೆ? 2029ರವರೆಗೆ ಇರುತ್ತೆ. ಹಾಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಡಾಕ್ಟರ್ ರಾಮ ಸುಬ್ರಹ್ಮಣ್ಯಂ ಅಂತೇಳಿ. ಇದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ 1993 ಅಕ್ಟೋಬರ್ 12ರಂದು ಸ್ಥಾಪನೆ ಆಗುತ್ತೆ ಅನ್ನೋದು ಗೊತ್ತಿರಲಿ ಸ್ನೇಹಿತರೆ. ಹಾಗೇನೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಒಂದು ಆಯೋಗ ಇದೆಯಲ್ಲ, ಇದು 2007ರಲ್ಲಿ ಕಾರ್ಯಾರಂಭ ಮಾಡುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಇದು ಕೂಡ ಯಾವಾಗಲೂ ಕೂಡ ಸುದ್ದಿಯಲ್ಲಿ ಇರುತ್ತೆ. ಹಾಗಾಗಿ ನಾನು ಇದು ಕೂಡ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಅಂತ ಹೇಳಿ ನಾನು ತೆಗೆದುಕೊಂಡಿದ್ದೀನಿ. ಕೃಷ್ಣ, ಇಲ್ಲಿ ಅಂತಾರಾಜ್ಯ ಜಲ ವಿವಾದಗಳು ಮತ್ತು ಸಂಬಂಧಿತ ರಾಜ್ಯಗಳಿದೆ. ಕೃಷ್ಣ ಜಲ ವಿವಾದ ನ್ಯಾಯಮಂಡಳಿ ಕರ್ನಾಟಕ, ತೆಲಂಗಾಣ, ತಮಿಳುನಾಡು ಅಂತಿದೆ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ, ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಕೃಷ್ಣ ಜಲ ವಿವಾದ ನ್ಯಾಯಮಂಡಳಿಯು ತಮಿಳುನಾಡಿಗೆ ಸಂಬಂಧ ಪಡೋದಿಲ್ಲ. ಹಾಗಾಗಿ ಈ ಒಂದು ಆಪ್ಷನ್ಸ್ ತಪ್ಪಾಗುತ್ತೆ. ಇನ್ನು ಆಪ್ಷನ್ಸ್ ಬಿ ಕಾವೇರಿ ಜಲ ವಿವಾದ ನ್ಯಾಯಮಂಡಳಿ ಇದೆಯಲ್ಲ, ಕರ್ನಾಟಕ, ಕೇರಳ, ತಮಿಳುನಾಡು, ಪುದುಚೇರಿ ಇದೆ. ಇದು ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು ಗೋದಾವರಿ ಜಲ ವಿವಾದ ನ್ಯಾಯಮಂಡಳಿ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಗೋವಾ ಇದೆ. ಇದು ಏನಾಗುತ್ತೆ ಸ್ನೇಹಿತರೆ? ತಪ್ಪಾಗುತ್ತೆ. ಬಿಕಾಸ್ ಇನ್ನು ಹಲವಾರು ರಾಜ್ಯಗಳು ಬರ್ತವೆ, ಛತ್ತೀಸ್ಗಢ ಬರುತ್ತೆ, ಬೇರೆ ಬೇರೆ ರಾಜ್ಯಗಳು ಬರುತ್ತೆ. ಹಾಗಾಗಿ ಈ ಒಂದು ಹೇಳಿಕೆ ತಪ್ಪಾಗುತ್ತೆ. ಇನ್ನು ಮಹದಾಯಿ ಜಲ ವಿವಾದ ನ್ಯಾಯಮಂಡಳಿ ಗೋವಾ, ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಇದು ಸರಿಯಾದಂತಹ ಒಂದು ಉತ್ತರ ಆಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ನಾವು ಸರಿಯಾದಂತಹ ಉತ್ತರವನ್ನ ನಾವು ನೋಡೋದಾದ್ರೆ ಬಿ ಅಂಡ್ ಡಿ ಓನ್ಲಿ ರೈಟ್ ಆಗುತ್ತೆ. ಆಪ್ಷನ್ಸ್ 2 ಸರಿಯಾದಂತಹ ಉತ್ತರ ಆಗುತ್ತೆ. ಈ ರೀತಿ ನಾವು ಇತ್ತೀಚೆಗೆ ಯಾವಾಗಲೂ ಕೂಡ ಅಂತಾರಾಜ್ಯ ಜಲ ವಿವಾದಗಳು ಸುದ್ದಿಯಲ್ಲಿ ಇರ್ತವೆ. ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಪ್ರಶ್ನೆಯನ್ನು ನಿರಂತರವಾಗಿ ಪ್ರತಿಯೊಂದು ಪರೀಕ್ಷೆಗಳಲ್ಲಿ ಕೂಡ ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಇಲ್ಲಿ ಗೋದಾವರಿ ಜಲ ವಿವಾದ ನ್ಯಾಯಮಂಡಳಿಯು ಯಾವ್ದಾಗುತ್ತೆ ಅಂದ್ರೆ ಮಹಾರಾಷ್ಟ್ರ ಇದೆ, ಮತ್ತೆ ಯಾವುದು ಕರ್ನಾಟಕನೂ ಇದೆ, ಮತ್ತೆ ಯಾವುದು ಗೋವಾ ಇಲ್ಲ ಸ್ನೇಹಿತರೆ, ಗೋವಾ ಇಲ್ಲ. ಹಾಗೇನೆ ಇನ್ನು ಆಂಧ್ರ ಪ್ರದೇಶ, ತೆಲಂಗಾಣ, ಮತ್ತೆ ಯಾವುದು ಇನ್ನು ಛತ್ತೀಸ್ಗಢ, ಒಡಿಸ್ಸಾ, ಈ ಎಲ್ಲಾ ರಾಜ್ಯಗಳು ಬರ್ತವೆ. ಹಾಗಾಗಿ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ? ಬಿ ಅಂಡ್ ಡಿ ಓನ್ಲಿ ಆಗುತ್ತೆ ನೋಡಿ ಸ್ನೇಹಿತರೆ.
ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕರೆಂಟ್ ಅಫೇರ್ಸ್ ಕ್ವಶನ್ ಇವತ್ತು ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ಅಲ್ಲಿ 24ನೇ ಕ್ವಶನ್. ಜುಲೈ 4, 2024ರಂದು ಶಾಂಘೈ ಸಹಕಾರ ಸಂಸ್ಥೆ ಕಾಯಂ ಸದಸ್ಯತ್ವವನ್ನು ಪಡೆದಂತಹ ದೇಶ ಯಾವುದು ಅಂತ ಕೇಳಿದರೆ ಶಾಂಘೈ ಸಹಕಾರ ಸಂಸ್ಥೆ ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿತ್ತು. ಜೊತೆಗೆ ಆ, ಆ, ಇತ್ತೀಚೆಗೆ ಒಂದು ರಾಷ್ಟ್ರಕ್ಕೆ ಸದಸ್ಯತ್ವ ಸ್ಥಾನವನ್ನು ಕೊಡ್ತು. ಹಾಗಾಗಿ ಈ ಪ್ರಶ್ನೆ ಕೇಳಲಾಗಿದೆ. ಒಂದು ಭಾರತ, 2 ಬೆಲಾರಸ್, 3 ಇರಾನ್, 4 ಪಾಕಿಸ್ತಾನ ಅಂತ ಇದೆ. ಸ್ನೇಹಿತರೆ, ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ ಹೇಳಿ? ಬೆಲಾರಸ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಯಾವುದು? ಬೆಲಾರಸ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಸ್ನೇಹಿತರೆ, ಇದು ನೋಡಿ 2024ರಲ್ಲಿ ಬೆಲಾರಸ್ ಶಾಂಘೈನ ಒಂದು 2024ರಲ್ಲಿ ಬೆಲಾರಸ್ ಶಾಂಘೈನ ಒಂದು ಸಹಕಾರ ಒಂದು ಸಂಸ್ಥೆಯ 10ನೇ ಸದಸ್ಯ ರಾಷ್ಟ್ರ ಆಯಿತು. ಎಷ್ಟನೇದು ಹೇಳಿ? 10ನೇ ಸದಸ್ಯ ರಾಷ್ಟ್ರ ಆಯ್ತು ಅಂತ ಕೂಡ ನಿಮ್ಗೆ ಗೊತ್ತಿರಲಿ. 10ನೇ ಸದಸ್ಯ ರಾಷ್ಟ್ರ, 10ನೇ ಸದಸ್ಯ ರಾಷ್ಟ್ರ. ಹಾಗೇನೆ ಭಾರತವು ಕೂಡ ಶಾಂಘೈ ಸಹಕಾರ ಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿದೆ. ಹೌದು, ಭಾರತವು 2000 ಭಾರತ ಮತ್ತು ಪಾಕಿಸ್ತಾನ ಇದೆಯಲ್ಲ, 2017ರಲ್ಲಿ ಸದಸ್ಯತ್ವ ಸ್ಥಾನವನ್ನ ಪಡ್ಕೊಳ್ತವೆ ಸ್ನೇಹಿತರೆ. ಇನ್ನು ಇರಾನ್ ಇದೆಲ್ಲ 2023ರಲ್ಲಿ ಸದಸ್ಯತ್ವ ಸ್ಥಾನವನ್ನ ಪಡ್ಕೊಳ್ಳುತ್ತೆ. ನೋಡಿ, ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಇರಾನ್ ಕೂಡ ಇದೆ, ಭಾರತ ಇದೆ, ಪಾಕಿಸ್ತಾನ ಇದೆ. ಅಂದ್ರೆ ಇತ್ತೀಚೆಗೆ ಸೇರ್ಪಡೆಗೊಂಡಂತಹ ಶಾಂಘೈ ಸಹಕಾರ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳಾಗಿವೆ. ಬಟ್ ಪ್ರೆಸೆಂಟ್ ಆಗಿ ಪ್ರಶ್ನೆಯನ್ನ 2024 ಕೇಳಿರೋದ್ರಿಂದ ಬೆಲಾರಸ್ ಸರಿಯಾದಂತಹ ಉತ್ತರ ಆಗುತ್ತೆ. ಸ್ನೇಹಿತರೆ ನೋಡಿ, ಇದೊಂದು ಪ್ರಶ್ನೆ ತೆಗೆದುಕೊಂಡಿದೆ. ಕೆಳಗಿನವುಗಳಲ್ಲಿ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದರೆ ಜಿ.ವಿ.ಕೆ. ರಾವ್ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಪಂಚಾಯತ್ ಒಪ್ಪಂದಗಳ ಕಾಯ್ದೆ, 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಅಂತ ಇದೆ. ನಮಗೆಲ್ಲ ಗೊತ್ತಿದೆ. ಜಿ.ವಿ.ಕೆ. ರಾವ್ ಕಮಿಟಿ 1986ರಲ್ಲಿ ಬರುತ್ತೆ. ಅಶೋಕ್ ಮೆಹ್ತಾ ಕಮಿಟಿ 1977. ಪಂಚಾಯತ್ಗಳ ಒಪ್ಪಂದ ಕಾಯ್ದೆ 1996ರಲ್ಲಿ ಬರುತ್ತೆ. ಸಂವಿಧಾನ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1993. ಈಗ ನಾವು ಈ ರೀತಿ ಇಯರ್ಗಳನ್ನ ನಾವು ಮೊದಲು ನೋಟ್ ಮಾಡಿಬಿಟ್ರೆ, ಇಲ್ಲಿ ನಾವು ಗುರುತಿಸಿಬಿಟ್ರೆ ಈಸಿಯಾಗಿ ನಾವು ಇಲ್ಲಿ ಉತ್ತರವನ್ನ ಹುಡುಕಬಹುದಾಗಿದೆ. ಮೊದ್ಲು ಯಾವ್ದು ಬರುತ್ತೆ ನೋಡಿ? ಕಾಲಾನುಕ್ರಮದಲ್ಲಿ ಕೇಳಿದರೆ ಮೊದಲನೇದಾಗಿ ಯಾವ್ದು ಬರುತ್ತೆ ಅಂದ್ರೆ ಅಶೋಕ್ ಮೆಹ್ತಾ ಸಮಿತಿ ಬರುತ್ತೆ. ಬಿ ಅಂಡ್ ಎ ಎಲ್ಲಿದೆ ನೋಡಿ? ಇಲ್ಲಿದೆ, ಬಟ್ ಇಲ್ಲಿ ಕೂಡ ಇದೆ. ಅನಂತರ ಬರ್ತಕ್ಕಂಥದ್ದು ಡಿ ಬರುತ್ತೆ 1993. ಲಾಸ್ಟ್ ಅಲ್ಲಿ ಬರ್ತಕ್ಕಂಥದ್ದು 1996. ಯಾವುದು? ಪಂಚಾಯತ್ ಅನುಸೂಚಿತ ಪ್ರದೇಶಗಳಿಗೆ ವಿಸ್ತರಿಸಿದ್ರು. ಹಾಗಾಗಿ ಕೊನೆಯಲ್ಲಿ ಬರುತ್ತೆ. ಹಾಗಾಗಿ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ? ಇದು ಕೂಡ ಕರೆಂಟ್ ಅಫೇರ್ಸ್ ಕ್ವಶನ್ ಆಗಿ ನಾನು ತೆಗೆದುಕೊಂಡಿದ್ದೀನಿ. ಬಿಕಾಸ್ ಯಾವಾಗಲೂ ಪಂಚಾಯತ್ ರಾಜ್ ವ್ಯವಸ್ಥೆ ಸುದ್ದಿಯಲ್ಲಿರುತ್ತೆ. ಇನ್ನು ನೋಡಿ, ಇನ್ನೊಂದು ಪ್ಯೂರ್ ಕರೆಂಟ್ ಅಫೇರ್ಸ್, ನ್ಯಾಷನಲ್ ಕರೆಂಟ್ ಅಫೇರ್ಸ್ ಅಂತ ಏನ್ ಕರಿತೀವಿ. ಲಕ್ಷದ್ವೀಪ ಸಮೂಹದಲ್ಲಿ ಯಾವ ದ್ವೀಪವನ್ನ ಭಾರತ ಸರ್ಕಾರವು ಇತ್ತೀಚೆಗೆ ರಕ್ಷಣಾ ಮತ್ತು ಕಾರ್ಯತಂತ್ರದ ಉದ್ದೇಶಗಳಿಗೆ ಪ್ರಶ್ನೆ ನೋಡಬೇಕು. ರಕ್ಷಣಾ ಮತ್ತು ಕಾರ್ಯತಂತ್ರದ ಉದ್ದೇಶಗಳಿಗಾಗಿ ಸ್ವಾಧೀನಪಡಿಸಲು ಕ್ರಮಗಳನ್ನ ಪ್ರಾರಂಭಿಸಿದೆ ಅಂತ ಹೇಳಿದೆ. ಮಿನಿಕಾಯ್ ದ್ವೀಪ, ಬಿಟ್ರಾ ದ್ವೀಪ, ಅಗತ್ತಿ ದ್ವೀಪ, ಕವರಟ್ಟಿ ದ್ವೀಪ. ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ ಸ್ನೇಹಿತರೆ? ಬಿಟ್ರಾ ದ್ವೀಪ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಯಾವುದು? ಬಿಟ್ರಾ ದ್ವೀಪ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಕ್ವಶನ್ಸ್ ಕೇಳಿದ್ದಾರೆ ನೋಡಿ. ಐಸಿಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ ನಾವು ನೋಡ್ತಾ ಹೋಗೋಣ. ಇತ್ತೀಚೆಗೆ ಈ ರೀತಿ ನೋಡಿ, ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಪ್ರಮುಖವಾದಂತಹ ಸ್ಪೋರ್ಟ್ಸ್ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಇಂಡಿಯಾ ಏನಾದ್ರೂ ವಿನ್ ಆಗಿತ್ತಂದ್ರೆ ಖಂಡಿತವಾಗಿಯೂ ಕೂಡ ಆ ಒಂದು ಸ್ಪೋರ್ಟ್ಸ್ ಕ್ಷೇತ್ರದಿಂದ ಖಂಡಿತ ನಾವು ಪ್ರಶ್ನೆಯನ್ನು ನಿರೀಕ್ಷಿಸಬಹುದಾಗಿದೆ. ಇದು ನಾನು ನಿರೀಕ್ಷೆ ಮಾಡಿದ್ದೆ. ಹಾಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಶ್ನೆ ಏನಿದೆ ಅಂತ ನೋಡೋಣ. ಆಪ್ಷನ್ ಸಿಗಿದೆ. ಭಾರತವು 3 ಬಾರಿ ಫೈನಲ್ ಪ್ರವೇಶಿಸಿದೆ ಅಂತೆ ಸ್ನೇಹಿತರೆ. ಸರಿ ಇದೆ. ಭಾರತವು 2005, 2017 ಹಾಗೆ 2025 3 ಬಾರಿ ಫೈನಲ್ ಅನ್ನ ಪ್ರವೇಶಿಸಿದೆ. ಹಾಗಾಗಿ ಈ ಹೇಳಿಕೆ ಸರಿ ಇದೆ. ಇಲ್ಲಿವರೆಗೆ ಮಹಿಳಾ ಏಕದಿನ ವಿಶ್ವಕಪ್ ಐಸಿಸಿ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದಿರುವಂತಹ ರಾಷ್ಟ್ರಗಳು ಆಸ್ಟ್ರೇಲಿಯಾ, ಇಂಗ್ಲೆಂಡು, ನ್ಯೂಜಿಲೆಂಡು ಮತ್ತು ಭಾರತ. 4 ರಾಷ್ಟ್ರಗಳು ಗೆದ್ದಿದೆ. ಹಾಗಾಗಿ ಇದು ಕೂಡ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು 2025ನೇ ಐಸಿಸಿ ಮಹಿಳಾ ವಿಶ್ವಕಪ್ ಫೈನಲ್ ಭಾರತದಲ್ಲಿ ನಡೆಯಿತು. ಫೈನಲ್ ನಲ್ಲಿ ಆಸ್ಟ್ರೇಲಿಯಾ ಭಾರತದಿಂದ ಸೋಲನ್ನು ಅನುಭವಿಸಿತು ಅಂತಿದೆ. ಸ್ನೇಹಿತರೆ, ತಪ್ಪಾಗುತ್ತೆ. ದಕ್ಷಿಣ ಆಫ್ರಿಕಾ ರಾಷ್ಟ್ರ. ದಕ್ಷಿಣ ಆಫ್ರಿಕಾ. ಯಾವುದು? ಯಾವ ದೇಶ? ದಕ್ಷಿಣ ಆಫ್ರಿಕಾ. ಯಾವ್ದೇಳಿ? ದಕ್ಷಿಣ ಆಫ್ರಿಕಾ ದೇಶ ಪ್ರಶಸ್ತಿಯಿಂದ ವಂಚನೆ ಆಯ್ತು ಅನ್ನೋದು ನಮ್ಗೆ ಗೊತ್ತಿರಲಿ ಸ್ನೇಹಿತರೆ. ಯಾವುದು? ದಕ್ಷಿಣ ಆಫ್ರಿಕಾ ದೇಶ ಸೋತು. ನೆಕ್ಸ್ಟ್ ಆಪ್ಷನ್ಸ್ ಡಿ ಯಾವುದು? ಒಂದು ನಿಮಿಷ.
ಡಿ ಇದೆ ನೋಡಿ. ಅತ್ಯಂತ ಹೆಚ್ಚು ಬಾರಿ ICC ಮಹಿಳಾ ವಿಶ್ವಕಪ್ ಗೆದ್ದ ದೇಶ ಆಸ್ಟ್ರೇಲಿಯಾ ಅಂತ ಇದೆ. ಸ್ನೇಹಿತರೆ ಏನಾಗುತ್ತೆ ಅಂದ್ರೆ ಇದು ಕೂಡ ಏನಾಗುತ್ತೆ ಸರಿಯಾದಂತಹ ಉತ್ತರ ಆಗುತ್ತೆ. ಇಲ್ಲಿ ನೋಡಿ ಎ ಅಂಡ್ ಬಿ ಅಂಡ್ ಡಿ ಎಲ್ಲಿದೆ ನೋಡಿ, ಎ ಅಂಡ್ ಬಿ ಅಂಡ್ ಡಿ ಆಪ್ಷನ್ಸ್ ಒಂದರಲ್ಲಿದೆ ನೋಡಿ, ಆಪ್ಷನ್ಸ್ ಒಂದರಲ್ಲಿದೆ. ಹಾಗಾಗಿ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ, ಒಂದಾಗುತ್ತೆ. ಯಾವುದು ಸರಿಯಾದಂತಹ ಉತ್ತರ ಒಂದು, ಆಪ್ಷನ್ಸ್ ಒಂದಾಗುತ್ತೆ. ಯಾವುದು ಆಪ್ಷನ್ಸ್ ಒಂದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, ಶಾಂತಿ ಮಸೂದೆ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದಲ್ಲಿ ತುಂಬಾ ಸುದ್ದಿಯಲ್ಲಿತ್ತಿದ್ದು, ಇದು ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ಅಡಿಯಲ್ಲಿ ಪರಮಾಣು ಸೀಮಿತ ವಲಯದಲ್ಲಿ ಖಾಸಗಿ ಭಾಗವಹಿಸುವಿಕೆಯನ್ನು ಸಕ್ರಿಯಗೊಳಿಸುತ್ತದೆ ಅಂತ ಹೇಳಿದೆ ಸ್ನೇಹಿತರೆ. ಇದು ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು ಶಾಂತಿ ವಿದ್ರೂಪ ಸಸ್ಟೈನಬಲ್ ಆರ್ಗನೈಸಿಂಗ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಆಫ್ ನ್ಯೂಕ್ಲಿಯರ್ ಎಮಿಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಇದೆ ಸ್ನೇಹಿತರೆ. ಇದೇನಾಗುತ್ತೆ, ತಪ್ಪಾಗುತ್ತೆ. ಇದರ ಸರಿಯಾದಂತಹ ಉತ್ತರವನ್ನ ನಾನು ಹೇಳ್ತಾ ಹೋಗ್ತೀನಿ. ಶಾಂತಿ ಅಂದ್ರೆ ಸಸ್ಟೈನಬಲ್ ಆರ್ಗನೈಸಿಂಗ್ ಬರ್ಕೊಳ್ಳಿ, ಇದು ನೋಟ್ ಮಾಡ್ಕೊಳ್ಳಿ. ಆರ್ಗನೈಸಿಂಗ್ ಅಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತೇಳಿ ಕರೆಯಲಾಗುತ್ತೆ ಸ್ನೇಹಿತರೆ. ಇದು ತಪ್ಪಿದೆ ನೋಡಿ, ತಪ್ಪಿದೆ. ಇದು ಭಾರತದ ಶುದ್ಧ ಇಂಧನ ಪರಿವರ್ತನೆ 2047ರೊಳಗೆ 100 ಗಿಗಾವ್ಯಾಟ್ ಪರಮಾಣು ಇಂಧನ ಸಾಮರ್ಥ್ಯವನ್ನು ಸಾಧಿಸುವಂತಹ ದೀರ್ಘಕಾಲಿಕ ಉದ್ದೇಶವನ್ನು ಹೊಂದಿದೆ. ಹಾಗಾಗಿ ಸರಿಯಾದಂತಹ ಉತ್ತರ ಆಗುತ್ತೆ ಎ ಅಂಡ್ ಸಿ ಸರಿಯಾದಂತಹ ಉತ್ತರ ಆಗುತ್ತೆ. ಆಪ್ಷನ್ಸ್ 4 ನಿಮ್ಮ ಸರಿಯಾದಂತಹ ಉತ್ತರ ಆಗಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, 29ನೇ ಪ್ರಶ್ನೆ. ಇದು ಕೂಡ ಕರೆಂಟ್ ಅಫೇರ್ಸ್ ಆಗುತ್ತೆ. ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿದೆ, ಈಗಲೂ ಕೂಡ ಸುದ್ದಿಯಲ್ಲಿದೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂತ ಹೇಳಿ ಪ್ರಶ್ನೆ ಕೇಳಲಾಗಿದೆ. ಭಾರತ ಚುನಾವಣೆ ಆಯೋಗವು ಪ್ರತಿ ವರ್ಷ ಈ ಪ್ರಕ್ರಿಯೆ ನಡೆಸುತ್ತದೆ ಅಂತ ಹೇಳಿ ಕೇಳಿದ್ದಾರೆ ಸ್ನೇಹಿತರೆ. ಇದು ಪ್ರತಿ ವರ್ಷ ನಡೆಯುವುದಿಲ್ಲ, ಹೀಗಾಗಿ ಇದು ತಪ್ಪಾಗುತ್ತೆ ಸ್ನೇಹಿತರೆ. 18 ವರ್ಷ ಮೇಲ್ಪಟ್ಟ ಹೊಸ ಮತದಾರರನ್ನು ಸೇರ್ಪಡೆಗೊಳಿಸಲಾಗುತ್ತೆ, ಇದು ಸರಿ ಇದೆ. ಇದು ವಿದೇಶಿ ಅಕ್ರಮ ವಲಸಿಗರ ಹೆಸರುಗಳನ್ನ ತೆಗೆದುಹಾಕುವಂತಹ ಉದ್ದೇಶ ಹೊಂದಿದೆ, ಇದು ಸರಿ ಇದೆ. ಆಯಾ ರಾಜ್ಯ ಸರ್ಕಾರ ಒಪ್ಪಿದರೆ ಮಾತ್ರ ಭಾರತ ಚುನಾವಣಾ ಆಯೋಗ SIR ನಡೆಸಬಹುದು ಅಂತ ಹೇಳಿ ಕೇಳಿದ್ದಾರೆ ಸ್ನೇಹಿತರೆ. ಚುನಾವಣಾ ಆಯೋಗ ಇದಕ್ಕೆ ಸ್ವತಂತ್ರ ಇರುತ್ತೆ, ಸಂವಿಧಾನಿಕವಾದಂತಹ ಸಂಸ್ಥೆ ಆಗಿರೋದ್ರಿಂದ ಭಾಗಶಃ ಸಹಕಾರ ಕೊಟ್ಟರೆ ಸಾಕು, ಒಪ್ಪುವಂತಹ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಹೇಳಿಕೆ ತಪ್ಪಾಗುತ್ತೆ. ಇಲ್ಲಿ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ, ಬಿ ಅಂಡ್ ಸಿ ಆಗುತ್ತೆ. ಎಲ್ಲಿದೆ ನೋಡಿ ಆಪ್ಷನ್ಸ್, ಎಸ್ ಆಪ್ಷನ್ಸ್ 2 ಸರಿಯಾದಂತಹ ಉತ್ತರ ಆಗುತ್ತೆ. ತುಂಬಾ ಸುದ್ದಿಯಲ್ಲಿತ್ತು, ಹಾಗಾಗಿ ನೀವು ತಿಳ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 30ನೇ ಪ್ರಶ್ನೆ. ಇದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ ವಿಜೇತರು ಇದೆ, ಇಲ್ಲಿ ಚಲನಚಿತ್ರ ಇದೆ. ವಿಜೇತರು ಯಾವ ಸಿನಿಮಾ ಅಂತ ಕೇಳಿದರೆ ಇದು ತುಂಬಾ ಈಸಿ ಆದಂತಹ ಪ್ರಶ್ನೆ. ರಾಣಿ ಮುಖರ್ಜಿ, ವಿಕ್ರಾಂತ್ ಮೇಸಿ, ಶಾರುಖ್ ಖಾನ್, ಸುದೀಪ್ ಸೇನ್ ಇದೆ. ಇಲ್ಲೆಲ್ಲ ಫಿಲಂ ನೇಮ್ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರವನ್ನ ಮತ್ತೆ ಆಪ್ಷನ್ ಜೋಡಿಸಿ ಬರಿಬೇಕಾಗುತ್ತೆ. ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ ಯಾವುದು, ಆಪ್ಷನ್ಸ್ 1 A4. ರಾಣಿ ಮುಖರ್ಜಿ ಇದಾರಲ್ಲ, ಅವರು ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ ಅಂತಕ್ಕಂಥ ಫಿಲಂ ನಲ್ಲಿ ನಟನೆ ಮಾಡಿದ್ದಾರೆ. ಇನ್ನು ವಿಕ್ರಾಂತ್ ಮೇಸಿ ಇದಾರಲ್ಲ, ಅವರು ಕೇರಳ ಸ್ಟೋರಿ ತುಂಬಾ ಚರ್ಚೆಯಲ್ಲಿತ್ತು ಈ ಒಂದು ಚಿತ್ರ, ಮತ್ತೆ ತುಂಬಾ ಜನ ವೀಕ್ಷಣೆಯನ್ನು ಮಾಡಿದ್ರು. ಇದು ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು ಶಾರುಖ್ ಖಾನ್ ಇದಾರಲ್ಲ, ಆ ಫಿಲಂ ಯಾವುದು, ಜವಾನ್ ಮೂವಿ ಎಲ್ಲಿ ನಟನೆ ಮಾಡಿದ್ರು. ಮತ್ತೆ ಸುದೀಪ್ ಸೇನ್ ಇದಾರಲ್ಲ, 12th ಫೇಲ್ ಅಂತಕ್ಕಂಥ ಸಿನಿಮಾದಲ್ಲಿ ನಟನೆ ಮಾಡಿದ್ರು. ಸ್ನೇಹಿತರೆ, ಇವರಿಬ್ರು ಕೂಡ ಅತ್ಯುತ್ತಮ ರಾಷ್ಟ್ರೀಯ ಚಲನಚಿತ್ರ ನಟ ಪ್ರಶಸ್ತಿಯನ್ನ ಪಡೆದಿದ್ರು ಅನ್ನೋದು ಕೂಡ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ. ಇದು ಸರಿಯಾದಂತ ಉತ್ತರ ಆಪ್ಷನ್ಸ್ 1 ಆಗುತ್ತೆ ನೋಡಿ. ನೆಕ್ಸ್ಟ್ ಕ್ವಶನ್ಸ್ ನೋಡಿ, 50ನೇ ಪ್ರಶ್ನೆ. ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿ ಇದೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ವಿಶ್ವಕರ್ಮ ಸೆಪ್ಟೆಂಬರ್ 17, 2025 ವಿಶ್ವಕರ್ಮ ದಿನದಂದು ಈ ಯೋಜನೆಯನ್ನು ಆರಂಭಿಸಲಾಯಿತು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸ್ನೇಹಿತರೆ ನೋಡಿ, ಈ ಒಂದು ಹೇಳಿಕೆ ತಪ್ಪಾಗುತ್ತೆ. ಏಕೆಂದರೆ ಇದು 2023ರಂದು ಸೆಪ್ಟೆಂಬರ್ 17, 2023ರಂದು ಈ ಯೋಜನೆಯನ್ನು, ವಿಶ್ವಕರ್ಮ ಯೋಜನೆಯನ್ನು ಸ್ಥಾಪನೆ ಮಾಡಲಾಗಿದೆ, ಆರಂಭ ಮಾಡಲಾಗಿದೆ.
2025 ಅಂತ ಕೊಟ್ಟಿದ್ದಾರೆ. ಈ ಹೇಳಿಕೆಯಲ್ಲಿ ಕನ್ಫ್ಯೂಸ್ ಆಗಬಾರ್ದು, ಸೂಕ್ಷ್ಮವಾಗಿ ಪ್ರಶ್ನೆಯನ್ನು ಓದ್ಕೊಂಡ್ಬಿಟ್ಟು ಉತ್ತರ ನೀಡಬೇಕಾಗುತ್ತೆ. ನೆಕ್ಸ್ಟ್ ಕರಕುಶಲ ಕೌಶಲ್ಯಾಭಿವೃದ್ಧಿಗೆ ಸಂಬಂಧಿಸಿದೆ, ಇದು ಸರಿಯಾಗಿದೆ. MoMSC, MSD ಅಂಡ್ MOF ಗಳು ಒಟ್ಟಾಗಿ ಯೋಜನೆ ಜಾರಿಗೊಳಿಸ್ತವೆ, ಇದು ಸರಿ ಇದೆ. ಈ ಯೋಜನೆಗೆ ಆರ್ಥಿಕ ವೆಚ್ಚ 2023 ಮತ್ತು 24ನೇ ಸಾಲಿನ ಹಣಕಾಸು ವರ್ಷದಿಂದ 2027 ಮತ್ತು 28ನೇ ಹಣಕಾಸು ವರ್ಷದವರೆಗೆ ಸುಮಾರು 13,000 ಕೋಟಿ ಏನು ವಿನಿಯೋಗ ಮಾಡಲಾಗುತ್ತಂತೆ, ಹಾಗೆ ಸರಿ ಇದೆ. ಇಲ್ಲಿ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ ಅನ್ನೋದಾದ್ರೆ ಸ್ನೇಹಿತರೆ ಯಾವ್ದಾಗುತ್ತೆ, ಏನಾಗುತ್ತೆ ಇಲ್ಲಿ ಎಲ್ಲ 4 ಹೇಳಿಕೆಗಳು ಅಂತ ಇದೆ, 3 ಹೇಳಿಕೆಗಳಿದೆ, 2 ಹೇಳಿಕೆಗಳಿದೆ, ಕೇವಲ 1 ಹೇಳಿಕೆ ಇದೆ. ಇಲ್ಲಿ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ ಹೇಳಿ, 3 ಹೇಳಿಕೆಗಳು ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಯಾವುದು 3 ಹೇಳಿಕೆಗಳು ಸರಿಯಾದಂತಹ ಉತ್ತರ ಅಂತ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಕ್ವಶನ್ ನೋಡ್ತಾ ಹೋಗೋಣ. ಸ್ವಾಮಿ ವಿವೇಕಾನಂದರವರ ಭಾವಚಿತ್ರಗಳು ವಿಶ್ವವ್ಯಾಪಿ ಗಣಪತಿ ಮತ್ತು ವಿದೇಶಗಳಿಗೆ ವಿನಾಯಕ ಸರಣಿ ಚಿತ್ರಗಳಿಗೆ ಪ್ರಸಿದ್ಧರಾದಂತಹ ವಿಶ್ವವಿಖ್ಯಾತ ಕಲಾವಿದರನ್ನು ಗುರುತಿಸಿದೆ ಅಂತ ಹೇಳಿದೆ. BKS ಶರ್ಮಾ ಅಲ್ಲ, ವೆಂಕಟಪ್ಪ ಅಲ್ಲ, NSC ದೇಸಾಯಿ ಅಲ್ಲ, KK ಹೆಬ್ಬಾರ್ ಅವರು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡಿ, ನವಮಂಗಳೂರು ಬಂದರು ಟ್ರಸ್ಟ್ ನ ಸುವರ್ಣ ಮಹೋತ್ಸವ ಸ್ಮರಣಾರ್ಥ ನವೆಂಬರ್ 2025ರಲ್ಲಿ 1500 ಕೋಟಿ ಮೌಲ್ಯದ ನೂತನ ಯೋಜನೆಗಳನ್ನು ಉದ್ಘಾಟಿಸಿದ ಕೇಂದ್ರ ಬಂದರು ಮತ್ತು ಹಡಗು ಜಲಮಾರ್ಗಗಳ ಸಚಿವರು ಯಾರು ಅಂತ ಕೇಳಿದರೆ ಜ್ಯೋತಿರಾದಿತ್ಯ ಸಿಂಧ್ಯಾ, ಸರ್ಬಾನಂದ ಸೋನೋವಾಲ್, ಗಜೇಂದ್ರ ಸಿಂಗ್, ಹರದೀಪ್ ಸಿಂಗ್. ಸರಿಯಾದಂತ ಉತ್ತರ ಸರ್ಬಾನಂದ್ ಸೋನೋವಾಲ್ ಅಂತಕ್ಕಂಥ ಸರಿಯಾದಂತ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ, ಇತ್ತೀಚಿನ ಒಂದು ಕ್ವಶನ್ ಕೇಳಿದ್ದಾರೆ ಕರೆಂಟ್ ಅಫೇರ್ಸ್. ಬೆಂಗಳೂರಿನಲ್ಲಿ ಅಹಮದ್ ಖಾನ್ ರವರ ಪಾಲಿಬ್ಲೆಂಡ್ ಪ್ರಯೋಗವು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ತ್ಯಾಜ್ಯ ನೀರಿನ ಪರಿಹಾರ, ಪ್ಲಾಸ್ಟಿಕ್ ಪರಿಹಾರ, ಶಬ್ದ ಮಾಲಿನ್ಯ ನಿಯಂತ್ರಣ, ವಾಯುಮಾಲಿನ್ಯ ನಿಯಂತ್ರಣ. ಇದು ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ, ಶಬ್ದ ಮಾಲಿನ್ಯ ನಿಯಂತ್ರಣ ಆಗುತ್ತೆ ಸ್ನೇಹಿತರೆ. ಯಾವುದು, ಶಬ್ದ ಮಾಲಿನ್ಯ ನಿಯಂತ್ರಣ. ಇದರ ಮುಖ್ಯ ಉದ್ದೇಶ ಅಂದ್ರೆ ಕಟ್ಟಡಗಳು ಮತ್ತು ಕಿಟಕಿಗಳು, ಬ್ಲೈಂಡ್ಗಳು ಶಬ್ದವನ್ನು ಶೋಷಿಸುವಂತಹ ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗಿದೆ. ನೆಕ್ಸ್ಟ್ ನೋಡಿ, ಸಮೀರ್ ಆ್ಯಪ್ ಅಂತ ಇದೆ. ಸಮೀರ್ ಆ್ಯಪ್ ಕೂಡ ಈ ಹಿಂದೆ ಕೂಡ ಪ್ರಶ್ನೆ ಕೇಳಿದ್ರೆ, ಈ ಸಮೀರ್ ಆ್ಯಪ್ ರಾಷ್ಟ್ರೀಯ ವಾಯುಗುಣಮಟ್ಟವನ್ನ ಸೂಚಿ ಕುರಿತಾಗಿ ಪ್ರತಿ ಗಂಟೆಗೆ ಮಾಹಿತಿಯನ್ನು ನೀಡುತ್ತೆ, ಇದು ಸರಿ ಇದೆ. ಈ ಆ್ಯಪ್ ಅನ್ನು ಸಿಪಿ ಪ್ರಕಟಿಸಿದೆ, ಇದು ಸರಿ ಇದೆ. ಈ ಆ್ಯಪ್ AQI ಅನ್ನ 1000ವರೆಗೂ ನೀಡಬಹುದಂತ ಇದೆ, ಇದು ತಪ್ಪು, 500ವರೆಗೆ ಮಾತ್ರ ನೀಡುತ್ತೆ. ಈ ಆ್ಯಪ್ ನಗರದ ಬಣ್ಣದ ಕೋಡ್ಗಳನ್ನ ಏನ್ ಮಾಡುತ್ತೆ, ಸಹಾಯದಿಂದ ಪಟ್ಟಿಯನ್ನ ಮಾಡುತ್ತೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ 4 ಹೇಳಿಕೆಗಳು ತಪ್ಪಾಗುತ್ತೆ, 2 ಹೇಳಿಕೆಗಳು ತಪ್ಪಾಗುತ್ತೆ, 1 ಹೇಳಿಕೆ ತಪ್ಪಾಗುತ್ತೆ. ಸರಿಯಾದಂತಹ ಉತ್ತರ ಕೇವಲ 3 ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳಿದೆ ಸ್ನೇಹಿತರೆ. ಒಟ್ಟಾರೆಯಾಗಿ ನಾವು ಸುಮಾರು 14 ರಿಂದ 15 ಕ್ವಶನ್ ಗಳನ್ನ ನಾವು ಇಂದು ಯಾವತ್ತು 11/1/2026ರಂದು ನಡೆದಂತಹ KE ನಡೆಸಿರುವಂತಹ GK ಪೇಪರ್ಗೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ ಗಳನ್ನ ಡಿಕೋಡ್ ಮಾಡಿದ್ದೀನಿ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಹೋಗಿದ್ದೀನಿ. ಬಿಕಾಸ್ ಈ ಕ್ಷೇತ್ರದ ಮೇಲೆ ನಾವು ಯಾವಾಗಲೂ ಕೂಡ ಕರೆಂಟ್ ಅಫೇರ್ಸ್ ನ ಕ್ವಶನ್ಸ್ ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋ ಅಥವಾ ಈ ಒಂದು ತರಗತಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಹಾಗೇನೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇನೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರಗಳು.